Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿ ನೋಡುತ್ತಿರುವಂಥ ಎಲ್ಲ ಪ್ರೀತಿಯ ವೀಕ್ಷಕರಿಗೆ, ಎಲ್ಲ ಪ್ರೀತಿಯ ಬಾಂಧವರಿಗೆ ನಾನು ನಿಮ್ಮ ಪ್ರೀತಿಯ ಹುಡುಗ ವಿಜಯ್ ನಿಖಿಲ್ ರಾಜ್ ಮಾಡುವಂಥ ಪ್ರೀತಿಯ ತುಂಬ ಆದರದ ನಮಸ್ಕಾರಗಳು. ನಾವು ಇವತ್ತು ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020 ಇದರ ಕಿಚನ್ನಲ್ಲಿ ಇದ್ದೇವೆ. ಭಾಳ ಒಂದು ಸುಂದರವಾದ ಕಿಚನಲ್ಲಿ ನಾವು ಇವತ್ತು ಇದ್ದೇವೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ in association with Indian Design School, Interior Design College, tried, tasted and trusted Aruna Masala since 1980. ಸಹ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್. ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಆ್ಯಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ಇವತ್ತು ನಮ್ಮ ಜೊತೆ 3 ಕಂಟೆಸ್ಟೆಂಟ್ಸ್ನವರು ಇರ್ತಾರೆ. ಸೊ ಅವರು ಯಾವ ರೀತಿ ಅಡುಗೆ ಮಾಡ್ತಾರೆ, ಯಾವುದೆಲ್ಲ ವಿಭಿನ್ನವಾದ ಡಿಫ್ರೆಂಟ್ ಆಗಿರುವಂಥ ರೆಸಿಪೀಸ್ನ ಮಾಡ್ತಾರೆ ನೋಡೋಣ. ನಮ್ಮ ತೀರ್ಪುಗಾರರಿಗೆ ಇವರು ಯಾವ ರೀತಿ ಇಂಪ್ರೆಸ್ ಮಾಡ್ತಾರೆ ಅಂತ ಕೂಡ ನೋಡೋಣ. ಸೊ ಮೊಟ್ಟ ಮೊದಲನಿಗೆ ನಮ್ಮ ಈ ಒಂದು ಕಾರ್ಯಕ್ರಮದ ತೀರ್ಪುಗಾರರು, ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂಥ ಹೊತ್ತು. ಸೊ ನಮ್ಮ ಜೊತೆ ಮೊಟ್ಟ ಮೊದಲನೇಯಾಗಿ ತೀರ್ಪುಗಾರರಾಗಿ ಇದ್ದಾರೆ ಶೆಫ್ ದೇವಬ್ರತ್ ಮಂಡಲ್ ಅವರು. ನಮ್ಮ ಮಂಗಳೂರಿನ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಕಳೆದ 5 ವರ್ಷದಿಂದ ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಐ ವೆಲ್ಕಮ್ ಹಿಮ್ ಸರ್. ವೆಲ್ಕಮ್ ಸರ್, ವೆಲ್ಕಮ್ ಅಗೇನ್. ಐ ಆಮ್ ವೆರಿ ಫೈನ್, ಹೌ ಆರ್ ಯು ಸರ್? ಓಕೆ, ಬಹುತ್ ಅಚ್ಚಾ ಲಗ್ ರಹಾ ಹೈ. ನಮ್ಮ ಜೊತೆ ಇನ್ನೊಬ್ರು ತೀರ್ಪುಗಾರರಿದ್ದಾರೆ. ಸೊ ಶೆಫ್ ಮಿಥುನ್ ಕುಲಾಲ್ ಇನಿ ಎಂಕುಲೊಟ್ಟಿಗೂ 3 ಕಂಟೆಸ್ಟೆಂಟ್ಸ್ ಇದ್ದಾರೆ. ಇವತ್ತು ನಮ್ಮ ಜೊತೆ ಈಗಾಗಲೇ ಹೇಳಿದಂತೆ 3 ಕಂಟೆಸ್ಟೆಂಟ್ಸ್ ಇರ್ತಾರೆ. ಸೊ ಅವರು ಮಾಡಿದಂಥ ವಿಭಿನ್ನವಾದ ಡಿಶಸನ್ನು ನೀವು ಇವತ್ತು ಟೇಸ್ಟ್ ಮಾಡಬೇಕು. ಸೊ ಇದರಲ್ಲಿ ಯಾರಿಗೆಲ್ಲ ಯಾವ ರೀತಿ ಮಾರ್ಕ್ಸ್ ಸಿಗ್ತದೆ, ಯಾರೆಲ್ಲ ಡೇಂಜರ್ ಝೋನಿಗೆ ಹೋಗ್ತಾರೆ, ಯಾರೆಲ್ಲ ಸೇಫ್ ಆಗ್ತಾರೆ, ಅದನ್ನೆಲ್ಲ ನೋಡೋಣ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ. ನಮಗೆ 750 ರುಪೀಸಿದ್ದು ವೋಚರ್ ಕೊಟ್ಟಿದ್ದರು. ಸೊ ನಾವು ಗೆಸ್ ಏನು ಮಾಡಲಿಲ್ಲ, ನಮಗೆ ಎಂಥ ಯಾವುದೋ ಇದು ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ನಮಗೆ 750 ರುಪೀಸಿದ್ದು ವೋಚರ್ ಕೊಟ್ಟರು. ಅದರಲ್ಲಿ ಇವತ್ತು ನಮಗೆ ಅಂದರೆ ನಮಗೆ ಎಂತ ಬೇಕು ಆ 750 ಒಳಗೆ ಪರ್ಚೇಸ್ ಮಾಡಿ ನಮಗೆ ಎಷ್ಟು ಐಟಮ್ಸ್ ಅದರೊಳಗೆ ರೆಡಿ ಮಾಡಲಿಕ್ಕೆ ಆಗ್ತದೆ ಡಿಶಸ್, ಅದು ನಮಗೆ ಪ್ರಿಪೇರ್ ಮಾಡಲಿಕ್ಕಿತ್ತು. ಸೊ ಆ ಒಂದು ಅಷ್ಟೊಂದು ನಮಗೆ ಒಂದು 10 ಮಿನಿಟ್ಸ್ ಶಾಪಿಂಗ್ ಟೈಮ್ಸ್ ಕೊಟ್ಟಿದ್ದರು. ಅದರ ಒಳಗೆ ನಮಗೆ ಎಂತ ಬೇಕು ಅದು ಪರ್ಚೇಸ್ ಮಾಡಿ ನಾವು ಇದು ಮಾಡಬೇಕು. ನಮಗೆ ಆಗ ಎಷ್ಟು ಬಿಲ್ ಆಗ್ತದೆ ಅದೇನು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟಾಗ್ಬೋದು ನಾವು ತೆಗೆದ ಐಟಮ್. ಈಗ 2 ಡಿಶ್ ಮಾಡುವಾಗ ಅದು ಎಷ್ಟು ಐಟಮ್ ನಾವೀಗ ಪರ್ಚೇಸ್ ಹೋಗಿ ಮಾಡ್ತೇವೆ, ನಮಗೆ ಮತ್ತು ಬಿಲ್ಲಲ್ಲಿ ಬರುವಾಗ ರೇಟ್ ಜಾಸ್ತಿ ಆಗಿರ್ತದೆ, ಇದಾಗಿರ್ತದೆ. ಸೊ 750 ಕೊಟ್ಟಿದ್ದರು. ಆಲ್ಮೋಸ್ಟ್ ಒಂದು 5 ಪ್ಲ್ಯಾನ್ ಮಾಡಿ ಅದರಲ್ಲಿ ನಾವು ಹೋಗಿ ಪರ್ಚೇಸ್ ಮಾಡಿದ್ವಿ. ಅದರಲ್ಲಿ 2 ಐಟಮ್ಸ್ ಈಗ ಜಾಸ್ತಿ ಇತ್ತು, ಅದು ನಮಗೆ ಯಾವುದು ಬೇಡ ಅದನ್ನು ನಾವು ಸ್ಕಿಪ್ ಮಾಡಿದ್ವಿ. ಮತ್ತು ನಂದು ಅದೇ ಅಲ್ಲಿ ಹೋಗುವಾಗ ಒಂದೊಂದು ಐಟಮ್ ಅಲ್ಲಿ ಸಿಗ್ತಾಯಿತ್ತು, ಒಂದೊಂದು ಸಿಗ್ತಾ ಇರಲಿಲ್ಲ, ಅವ್ರದ್ದು ಕರಿಬೇಕು, ಆಗ ನಮ್ಮ ಟೈಮ್ ವೇಸ್ಟ್ ಇದೆಲ್ಲ ಇರುವಾಗ ತುಂಬ ಒಂದು ಕನ್ಫ್ಯೂಷನ್ ಆಗ್ತಾಯಿತ್ತು ಅಲ್ಲಿ. ಕೊನೆಯ 3 ಹೋಮ್ ಕುಕ್ಸ್ನವರು ನಮ್ಮ ಕಿಚನ್ನಲ್ಲಿ ಬಂದಿದ್ದಾರೆ. ಸೊ ನಮ್ಮ 3 ಕಂಟೆಸ್ಟೆಂಟ್ಸ್ನವರು ಯಾವ ರೀತಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಯಾವ ರೀತಿಯ ವಿಭಿನ್ನವಾದ ರೆಸಿಪೀಸನ್ನು ಮಾಡಿ ನಮ್ಮ ತೀರ್ಪುಗಾರರಿಗೆ ಇವರು ಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡೋಣ. ಸೊ ನಿಮ್ಮೆಲ್ಲರಿಗೂ 1 ಅವರ್ ಟೈಮ್ ಇರ್ತದೆ. ಸೊ ಬರೀ 1 ಅವರಲ್ಲಿ ನೀವೇನು ಮಾಡಲಿಕ್ಕೆ ಇದ್ದೀರಾ ಅದನ್ನು ಮಾಡಿ, ಪ್ರಿಪೇರ್ ಮಾಡಿ, ಪ್ರೆಸೆಂಟೇಷನ್ ಮಾಡಿ, ಸರ್ವಿಂಗ್ ಮಾಡಿ ನಮ್ಮ ತೀರ್ಪುಗಾರರಿಗೆ ನೀವು ಪ್ರೆಸೆಂಟ್ ಮಾಡಬೇಕು. ಸೊ ಕೇವಲ 1 ಅವರ್ ಟೈಮ್ ಇರ್ತದೆ. ಸೊ ನಿಮ್ಮ ಸಮಯ
ಈಗ ಸ್ಟಾರ್ಟ್. ಎಲ್ಲರೂ ಆದಷ್ಟು ಕ್ವಿಕ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಸೊ 1 ಅವರಲ್ಲಿ ಆದಷ್ಟು ಬೇಗ ನಿಮ್ಮ ಏನೇ ಕುಕಿಂಗ್ ಪ್ರಾಸೆಸ್ ಇರ್ಬೋದು ಅಥವಾ ಪ್ಲೇಟಿಂಗ್ ಇರ್ಬೋದು, ಸರ್ವಿಂಗ್ ಇರ್ಬೋದು, ಅದನ್ನು ಮಾಡಿ ಮುಗಿಸಿ ನಮ್ಮ ಜಡ್ಜಿಂಗ್ ಟೇಬಲಲ್ಲಿ ಪ್ರೆಸೆಂಟ್ ಮಾಡಿ. ಆಲ್ ದ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್. ಸೊ ಇವತ್ತು ಕೀಮಾ ರೈಸ್ ಮಾಡುವಂತ ಇದ್ದಾನೆ. ಸೊ ಕೀಮಾ ರೈಸಲ್ಲೂ 2 ಐಟಮ್, ವೆಜ್ ಆ್ಯಂಡ್ ನಾನ್ ವೆಜ್ 2 ಇನ್ವಾಲ್ವ್ ಮಾಡುವಂತ ಇದ್ದಾನೆ. ಸೊ ನಾನ್ ವೆಜ್ಜಲ್ಲಿ ನಾನು ಚಿಕನ್ ಐಟಮ್ ಇನ್ವಾಲ್ವ್ ಮಾಡ್ತಾನೆ ವಿತ್ ಎಗ್, ಮತ್ತು ವೆಜ್ ಐಟಮಲ್ಲಿ ಮಶ್ರೂಮ್, ಪನ್ನೀರ್, ಸ್ವೀಟ್ ಕಾರ್ನ್ ಮತ್ತು ಗ್ರೀನ್ ಪೀಸ್. ಸೊ ಇದನ್ನೆಲ್ಲ ಹಾಕಿ ವೆಜ್ ಕೀಮಾ ಮಾಡುವಂತ ಇದ್ದಾನೆ. ಸೊ ರೈಸ್ ತೊಗೊಂಡೆ, ರೈಸ್ ಐಟಮ್ ಕೀಮಾಗೆ ಮೋರ್ ಇಂಪಾರ್ಟೆಂಟ್. ಮತ್ತು ಗಾರ್ನಿಷಿಗೆ ಒಂದು ಕ್ಯಾಬೇಜ್ ಇಟ್ಕೊಂಡೆ, ಲೈಕ್ ಪ್ಲೇಟಿಂಗಿಗೋಸ್ಕರ. ಬಾಕಿ ಲೈಕ್ ಐಟಮ್ಸ್, ಚೀಸ್, ಹರ್ಬ್ಸ್ ಅದೆಲ್ಲ ಇಟ್ಕೊಂಡೆ. ಸೊ ಈ 1 ಅವರ್ ಕೊಟ್ಟ 1 ಅವರಲ್ಲಿ ಎಲ್ಲ ಪ್ರಿಪ್ರೇಷನ್ ಆಗ್ತದ ಇಲ್ಲವ ನೋಡಬೇಕು. ಎಲ್ಲ ಕರೆಕ್ಟಾಗಿ ಬಾಯ್ಲ್ ಆಗ್ತದ, ಗಾರ್ನಿಷಿಗೆ ಟೈಮ್ ಸಿಗ್ತದ ನೋಡಬೇಕು. ಅಫ್ಘಾನಿ ಚಿಕನ್. ಏನು ಮಾಡ್ತಾ ಇದ್ದೀರಾ ಮುಷಿನ್ ಅವರೇ? ಅಫ್ಘಾನಿ ಚಿಕನ್. ಅಫ್ಘಾನಿ ಚಿಕನ್ ಒಂದೇ ರೆಸಿಪಿಯಾ? ಇಲ್ಲ, 2 ಎರಡಿದೆ. ಇನ್ನೊಂದೇನು ಏನು ಪ್ಲಾನ್ ಮಾಡ್ತಾ ಇದ್ದೀರಾ? ಡೆಸರ್ಟ್ ಐಟಮ್, ಸ್ಟ್ರಾಬೆರಿ, ಸೀಸನಲ್ ಫ್ರೂಟ್ಸ್. ಸ್ಟ್ರಾಬೆರಿ ಮಾಡೋ ಪ್ಲಾನ್ ಇದೆ. Strawberry. He is telling he is doing 1 dessert and 1 Afghani chicken, alwa? Afghani chicken. So how is the concept? Combination. And mushroom for what? Mushroom ಏನಕ್ಕೆ ಯೂಸ್ ಮಾಡ್ತೀರಾ? Mushroom I want to stuff inside the chicken. ಮಸ್ತ್ ಇಂಡಿಯನ್ ಸ್ಟೈಲ್ಸ್ ತೋಜೊಂದು ಅದನ್ನ ಟೇಬಲ್ ಎಗ್ ತೂಪಿನ ನಾಂಡ ಮಸ್ತ್ ಟೇಸ್ಟಿ ಐಟಮ್ಸ್ ಮಾತ ಚಿಲ್ಲಿ ಅದು ಪಡೆ ಕೊತ್ತಂಬರಿ ಅಂಚಿನ ದಾಲ್ ಕೌಂಟರ್ ಕೊನ್ನಾಗ ಮಸ್ತ್ ಲೋಕಲ್ ವೈಬ್ಸ್ ಬರೋದು. ಸೊ ಮೇಘನ ದಾದ ಪನ್ಪರ್ ನಾನು ಕುಡ್ಲದ ವನಸ್ ಮಾಡ್ತೀನಿ. ಕುಡ್ಲದ ವನಸ್ ಮಲ್ಸೋಮಿಲ್ಲದ ವನಸ್ ತಯಾರು ಮಾಡ್ತೀನಿ. ಓಕೆ ಅಂಚ. So I think strawberry nobody has tried till now. Whoever contestants we have saw, I mean strawberry nobody has tried. Strawberry the dessert avada adda flavors here use multi ಆ್ಯಕ್ಚುಲಿ ನಾನು ವರ್ಕ್ ಮಾಡ್ತಾ ಇರೋದು ಆ್ಯಸ್ ಎ ಇಂಟೀರಿಯರ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಡಿಸೈನಿಂಗಲ್ಲಿ ಈವನ್ ತುಂಬ ಇಂಟ್ರೆಸ್ಟ್ ಉಂಟು. ಅದೇ ಫೀಲ್ಡಲ್ಲಿ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರೋದು. ಬಟ್ ಮನೆಯಲ್ಲಿಗೆ ಕುತ್ಕೊಂಡು ಇರುವಾಗ ಈ ಕುಕ್ಕಿಂಗು ಸಹ ತುಂಬ, ಅಂದರೆ ಫಸ್ಟ್ ನಂದು ಇದೇ ಇದ್ದದ್ದು ಹೋಟೆಲ್ ಮ್ಯಾನೇಜ್ಮೆಂಟ್ ಇದು ಮಾಡಬೇಕಂತ. ಬಟ್ ಸ್ಟಿಲ್ ನಾನೊಂದು ಇಂಟೀರಿಯರ್ ಇದಕ್ಕೆ ಫೀಲ್ಡ್ಗೆ ಹೋಗುವ, ಅದೊಂದು ಡಿಫ್ರೆಂಟ್ ಊರಲ್ಲಿ ಎಂತಾದ್ರೂ ಇದು ಮಾಡುವಂಥ ಇದು ಆ ಇಂಟೀರಿಯರಿಗೆ ಬಂದದ್ದು. ಆದರೂ ಸಹ ಕುಕ್ಕಿಂಗ್ ಇದೊಂದು ಇಂಟ್ರೆಸ್ಟ್ ಬಿಡಲಿಲ್ಲ. ಮನೆಯಲ್ಲಿ ಸಂಡೇ ಇರ್ಬೋದು, ಇಲ್ಲದ ಸಿಸ್ಟರ್ ಅವರು ಬಂದಾಗ ಅವರು ಡಿಶ್ ಮಾಡುವಾಗ ಅವ್ರ ಹತ್ತಿರ ಹೋಗಿ ನಿಂತು ಡಿಶ್ ಮಾಡೋದು, ಬೇರೆಯವ್ರು ಮಾಡುವಾಗ ನೋಡೋದು, ಅಂಥದ್ದು ತುಂಬ ಕ್ರೇಜಿ. ಅಂದರೆ ಕುಕ್ಕಿಂಗ್ ಅದು ತುಂಬ ಹೇಳಲಿಕ್ಕಿಲ್ಲ, ಅಷ್ಟು ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಆಗಿರ್ತದೆ ಕುಕ್ಕಿಂಗ್ ಇದು ಮಾಡೋದು. ಮತ್ತು ಇದೊಂದು ಆಪರ್ಚುನಿಟಿ ಸಿಕ್ಕಿದ್ದು, ಇದು ಹೋಗುವ ಟ್ರೈ ಮಾಡುವ ಅಂತ ಮನೆಯಲ್ಲಿ ಮಾಡ್ತಾರಲ್ಲ ಅದೇ ಥರ ಒಂದು ಟ್ರೈ ಮಾಡುವ ಅಂತ ಹೋದದ್ದು. ಮತ್ತು ಫ್ಯಾಮಿಲಿ ಸಹ ಅಮ್ಮನವರು ಅಕ್ಕನವರೆಲ್ಲ ಮಾಡುವಾಗ ಉಂಟಲ್ಲ ಅವರೊಟ್ಟಿಗೆ ಮಾಡಿ ಅದು ಸಹ ಒಂದು
ಏನು ಒಂದು ಪ್ಯಾಷನ್ ಆಗಿ ಹೋಗಿದೆ ಅಷ್ಟೆ. ಸೊ ಈಗ ಲೈಕ್ ಒಂದು ಸೈಡ್ ಟೆನ್ಷನ್ ಕೂಡ ಆಗ್ತಾಯಿತ್ತು, ಇನ್ನೊಂದು ಟೈಮ್ ಕೂಡ ಶಾರ್ಟೇಜ್ ಆಗ್ತಾಯಿತ್ತು. ನಾನು ಕುಕ್ಕಿಂಗ್ ಫಿನಿಶ್ ಆಗ್ತದೆ ಇಲ್ಲವ, ಅದು ಬಾಯ್ಲ್ ಆಗ್ತದೆ ಇಲ್ಲವ ಅಂತ. ಮತ್ತು ರೈಸ್ ಕೂಡ ಇಟ್ಟಿದ್ದೆ, ಸೊ ರೈಸಿಗೆ ಕೂಡ ಬಾಯ್ಲ್ ಆಗಲಿಕ್ಕೆ ನೋಡ್ತಾ ಇದ್ದೆ. ಲೈಕ್ ಎವ್ರಿ 5 ಮಿನಿಟ್ಸ್ ಹೋಗಿ ಚೆಕ್ ಮಾಡಬೇಕಿತ್ತು ರೈಸನ್ನು ಕೂಡ. ಬಾಕಿ ಎಲ್ಲ ಬಾಯ್ಲ್ ಆಗಿ ಎಲ್ಲ ಕರೆಕ್ಟ್ ಫಾರ್ಮೇಟಲ್ಲಿ ಬರ್ತದೆ ಅಂತ ನೋಡ್ತಾ ಇದ್ದೆ. ಒಂಚೂರು ಟೆನ್ಷನ್ ಕೂಡ ಆಗ್ತಾಯಿತ್ತು. ಮತ್ತು ಸ್ವೀಟ್ ಐಟಮ್ ಮಾಡುವಾಗ ಎಲ್ಲರೂ ಬೇರೆ ಬೇರೆ ಯೂಸ್ ಮಾಡ್ತಾಯಿದ್ರು. ನಾನು ಅಲ್ಲಿ ಆ ಟೈಮಲ್ಲಿ ಸೀಸ್ನಲ್ ಫ್ರೂಟ್ಸ್ ಬಂದದ್ದು ಸ್ಟ್ರಾಬೆರಿ ಆಗಿತ್ತು. ಸೊ ಅದು ಆ ಟೈಮದ್ದು ಸೀಸ್ನಲ್ ಫ್ರೂಟ್ಸ್ ಅಲ್ಲ. ಸೊ ನಾನು ಎಂತ ಮಾಡಿದೆ, ಸ್ಟ್ರಾಬೆರಿಗೆ ಎಂತಂದರೆ ಡೆಸರ್ಟ್ ಆ ಪ್ಲ್ಯಾನಲ್ಲಿ ಹೋಗುವಂತ ಅದು ಪರ್ಚೇಸ್ ಮಾಡಿದ್ದೆ. ಸೊ ಅಲ್ಲಿರುವಾಗ ಅಲ್ಲಿದ್ದು ಕಾಂಪಿಟೇಟರ್ಸಲ್ಲಿ ಫಸ್ಟ್ ಸ್ಟ್ರಾಬೆರಿ ಯೂಸ್ ಮಾಡಿದ್ದು ಜಡ್ಜಸ್ ಅವ್ರು ಹೇಳಿದರು. ಅವರಿಗೆ ಸಹ ತುಂಬ ಖುಷಿ ಇತ್ತು, ಫಸ್ಟ್ ಒಬ್ಬರು ಸ್ಟ್ರಾಬೆರಿಯನ್ನು ಯೂಸ್ ಮಾಡಿದ್ದಂತ. ಅದು ನಮಗೆ ತುಂಬ ಒಂದು ಲೈಕ್ ಪ್ರೌಡ್ ಫೀಲ್ ಆಯಿತು ಅವ್ರು ಹೇಳುವಾಗ. ಮೆಸ್ಸಿ ಆತನ ಮೆಸ್ಸಿ ಆತನ ಪೂರ ಕೊಡಿ ವೆಜಿಟೇಬಲ್ ಫ್ರೂಟ್ಸ್ ಪೂರ ಮಿಕ್ಸ್ ಆತನ. ಟೇಸ್ಟ್ ಮಂಚಿ ಗೊತ್ತು ಕಲರ್ಫುಲ್ How much time is left? loud very less time is all just do it first. ಸೊ ಈಗ ನಾನು ಎಲ್ಲ ಸ್ಟವ್ ಆಕ್ಯುಪೈ ಮಾಡಿದ್ದಾನೆ. ಅದರಲ್ಲಿ ರೈಸ್, ಚಿಕನ್ ಐಟಮ್ ಮತ್ತು ಪನ್ನೀರ್ ಕೂಡ ಇಟ್ಟಿದ್ದಾನೆ, ಮಶ್ರೂಮ್ ಕೂಡ ಇಟ್ಟಿದ್ದಾನೆ, ಗ್ರೀನ್ ಪೀಸ್ ಕೂಡ ಇಟ್ಟಿದ್ದಾನೆ. ಸೊ ಇದೆಲ್ಲ ಒಟ್ಟಿಗೆ ಈಗ ಬಾಯ್ಲ್ ಆಗ್ತದೆ, 1 hour ಒಳಗೆ ಎಲ್ಲ ಆಗ್ತದೆ. ಯಾಕಂದರೆ ಗಾರ್ನಿಷ್ ಕೂಡ ಟೈಮ್ ಬೇಕು. ಸೊ ಇದೆಲ್ಲ ಆಗ್ತದೆ ಅಂತ ಒಂಚೂರು ಟೆನ್ಷನ್ ಆಗಿದೆ. ಟೈಮ್ ಕೂಡ ಶಾರ್ಟೇಜ್ ಉಂಟು. ಸೊ ಟೈಮ್ ಈಗ ಕವರ್ ಅಪ್ ಮಾಡಲಿಕ್ಕೆ ಎಲ್ಲ ಹೈ ಫ್ಲೇಮಲ್ಲಿ ಇಟ್ಟಿದ್ದಾನೆ, ನೋಡ್ತಾ ಇದ್ದಾನೆ ಎಲ್ಲ.
ಪ್ರಾಪರ್ ಟೈಮಿಂಗಲ್ಲೆಲ್ಲ ಬಾಯ್ಲ್ ಆಗ್ತಾ ಇದೆಯಾ. ಕಂಟೆಸ್ಟೆಂಟ್ಸ್ ಮಾಸ್ಟರ್ ಕ್ಲಾಸ್ ಹೋಮ್ ಕುಕ್ಸ್ ಲಾಸ್ಟ್ 10 ಮಿನಿಟ್ಸ್ ಲೆಫ್ಟ್ ನಿಮಗೆ. ಸೊ ಏನೇ ಪ್ರಿಪರೇಷನ್ ಇದ್ರು ಈ ಒಂದು 10 ಮಿನಿಟ್ಸ್ ನಲ್ಲಿ ಆಗಲೇಬೇಕು. ಸೊ 10 ಮಿನಿಟ್ಸ್ ಫಾರ್ ಎನಿ ಪ್ರೋಸೆಸ್ ಆಫ್ ಕುಕಿಂಗ್. ಅದೇ ರೀತಿ ಪ್ಲೇಟಿಂಗ್ ಕೂಡ ಮಾಡಲೇಬೇಕು. ಮೇಘ್ನಾ ಅವರೇ, ನಿಮಗೆ ತುಂಬಾ ಟೈಮ್ ಇಲ್ಲ ಇಲ್ಲಿ. ಸೊ ಆದಷ್ಟು ಬೇಗ ಪ್ಲೇಟಿಂಗ್ ಅನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. 10 ನಿಮಿಷ ಕಾಲಾವಕಾಶ ಬಾಕಿ ಇದೆ. ಮೋಷಿನ್ ಅವರೇ, ನಿಮ್ದು ರೆಡಿ ಆಗಿದೆಯಾ? ಸೊ ಅಫ್ಘಾನಿ ಚಿಕನ್ ಆಗಿರ್ಬೋದು, ಡೆಸರ್ಟ್ ಆಗಿರ್ಬೋದು, ಆದಷ್ಟು ಬೇಗ ಕೇವಲ 10 ಮಿನಿಟ್ಸ್ 10 ಮಿನಿಟ್ಸ್ನಲ್ಲಿ ಪ್ಲೇಟಿಂಗ್ ಆಗಿ ನಮಗೆ ಜಡ್ಜಸ್ನವರಿಗೆ ಸರ್ವ್ ಮಾಡಿ. ಸೊ ರೆಡಿ ಅಲ್ವಾ? Yeah, done. You making puri? What? Uh, This ready. Rice, that's easy. ಸೊ ಇನ್ ಬಿಟ್ವೀನ್ ನಾನು ಪನ್ನೀರ್ ಮತ್ತು ಮಶ್ರೂಮನ್ನು ಸಪ್ರೇಟಾಗಿ ಕುಕ್ ಮಾಡ್ತಾಯಿದ್ದೆ. ಸೊ ಆಗ ಶೆಫ್ ಮಿಥುನ್ ಅವ್ರು ಬಂದು ಹೇಳಿದರು, ಅದು ಲೈಕ್ ಟೈಮಲ್ಲಿ ಕುಕ್ ಆಗ್ತದಲ್ಲ, ಯಾಕಂದರೆ ಟೈಮ್ ಕೂಡ ಶಾರ್ಟೇಜ್ ಇತ್ತು. ಬೈ ದೆನ್ ಅದು ಕುಕ್ ಆಯಿತು, ಪರ್ಫೆಕ್ಟ್ ಕುಕ್ ಆಯಿತು. ಬಟ್ ಸ್ಮ್ಯಾಶ್ ಮಾಡಲಿಕ್ಕೆ ಒಂದು ಟೈಮ್ ಸಿಗಲಿಲ್ಲ. ಸೊ ಸ್ಮ್ಯಾಶ್ ಮಾಡದೆ ಹಾಗೆ ಒಂದು ಲೈಕ್ ರಾ ಪೀಸ್ ಥರ, ಅಂದರೆ ಹೋಲ್ ಪೀಸ್ ಥರ ಇಡ್ಲಿಕ್ಕಾಯಿತು. ಆ್ಯಕ್ಚುಲಿ ಕೀಮಾದಲ್ಲಿ ಸ್ಮ್ಯಾಶ್ ಮಾಡಬೇಕಿತ್ತಂತ ಅವರು ಸಜೆಸ್ಟ್ ಮಾಡಿದರು. ಒಂದು ಲೇಯರ್ ರೈಸ್, ಒಂದು ಲೇಯರ್ ಕೀಮಾ ಅಂಚೆ ಕೂಡ ಒಂದು ಲೇಯರ್ ರೈಸ್ ಮಾಡುವ ತೋರಿಸ್ತದೆ. ಪನ್ನೀರ್ ವೆಜ್ ನಾನ್ ವೆಜ್. ಓಕೆ, ಒಂದು ವೆಜ್ ಒಂದು ನಾನ್ ವೆಜ್. ಓಕೆ ಓಕೆ, ಬ್ಯೂಟಿಫುಲ್. ನನ್ನ ಮಂಚೂರ ಗೊತ್ತಿತ್ತು. ಟೈಮ್ ಹೋಗ್ತಾ ಇದೆ, ಸ್ವಲ್ಪ ಮಿನಿಟ್ಸ್ ಮಾತ್ರ ಬಾಕಿ. ಸೊ ಏನೆಲ್ಲ ಪ್ರಿಪ್ರೇಷನ್ ಇದೆ ಅದನ್ನು ಆದಷ್ಟು ಫಾಸ್ಟಾಗಿ ಫಿನಿಶ್ ಮಾಡಬೇಕು. ಸೊ ಟೈಮ್ ಇಲ್ಲ ನಿಮ್ಮಲ್ಲಿ. ಸೊ ಪ್ಲೇಟಿಂಗನ್ನು ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿರಬೇಕು ಇಷ್ಟೊತ್ತಿಗೆ. ಸೊ ಫೈನಲ್ ಪ್ರಾಸೆಸ್ನಲ್ಲಿ ನೀವು ಇರಬೇಕಿತ್ತು. ಸೊ ಐ ಥಿಂಕ್ ಎಲ್ಲರೂ ಇಲ್ಲಿಬ್ಬರು ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಘ್ನಾ ಅವರು ಸ್ವಲ್ಪ ಆದಷ್ಟು ಕ್ವಿಕ್ ಮಾಡಿ. ನಾವಲ್ಲಿ ಡಿಶ್ ಪ್ರಿಪೇರ್ ಮಾಡುವಾಗ ಮಂಡಲ್ ಸರ್ ಅವರು ಮತ್ತು ಮಿಥುನ್ ಸರ್ ಅವರು ಬರ್ತಾಯಿದ್ರು, ಮತ್ತು ಅದೇ ಥರ ನಿಖಿಲ್ ಅವರು ಸಹ ಬರ್ತಾಯಿದ್ರು. ನಮಗೆ ಫಸ್ಟಿಗೆ ಮಾಡುವಾಗ ಅವರಿಗೆ ಸಹ ತುಂಬ ಒಂದು ಇಂಟ್ರೆಸ್ಟ್ ಇತ್ತು ನಾವು ಎಂತ ಮಾಡೋದಂತ. ಸೊ ಅವರು ಬರ್ತಾಯಿದ್ರು, ನಮಗೆ ಸಹ ಅವರು ಒಂದೊಂದು ಚಿಕ್ಕ ಹಿಂಟ್ಸ್ ಎಲ್ಲ ನಮಗೆ ಕೊಡ್ತಾಯಿದ್ರು. ಅಂದರೆ ಹೇಗೆ ಇದು ಗೈಡ್ ಮಾಡ್ತಾಯಿದ್ರು, ಹೇಗೆ ಕಟ್ಟಿಂಗ್ಸ್ ಇದ್ರದ್ದೆಲ್ಲ. ಹಾಗೆ ಫಸ್ಟ್ ಮತ್ತು ತುಂಬ ಸತಿ ಹೀಗೆ ಬರುವಾಗ ನಮಗೆ ಸಹ ಒಂದು ನರ್ವಸ್ ಆಗ್ತಾಯಿತ್ತು. ಅವ್ರು ತುಂಬ ನಮ್ಮ ಹತ್ತಿರ ಬರುವಾಗ, ಅಂದರೆ ಟೈಮ್ ಸಹ ತುಂಬ ಕಮ್ಮಿ ಇತ್ತಲ್ಲ, ಅದರ ಒಳಗೆ ನಾವು ಮಾಡಿ ಮುಗಿಸ್ಬೇಕಿತ್ತು. ಅವರು ಬರುವಾಗ ತುಂಬ ನರ್ವಸ್ ಆಗ್ತೇವೆ. ಅವ್ರ ಹತ್ರ ಮಾತಾಡುವಾಗ ನಮ್ಮದು ಟೈಮ್ ಸಹ ಸ್ವಲ್ಪ ಆಚೆ ಹೋಗ್ತದೆ. ಸೊ ಅದಕ್ಕೋಸ್ಕರ ಮತ್ತೆ ತುಂಬಾ ನಮಗೆ ಅವರು ಒಂದು ಹೆಲ್ಪ್ಫುಲ್ ಆಗಿ ಸಹ ಸಪೋರ್ಟ್ ಮಾಡ್ತಾಯಿದ್ರು. ಅಲ್ಲಿ ನಾವು ಪ್ರಿಪೇರ್ ಮಾಡುವಾಗ ಗೈಡ್ ತುಂಬ ಇದ್ದಂದರೆ ನಮಗೆ ಗೈಡ್ ಮಾಡ್ತಾಯಿದ್ರು ಹೇಗೆ ಮಾಡೋದಂತ. ಪ್ರಜ್ವಲ್ ಅವರೇ, 5 ನಿಮಿಷ ಟೈಮ್ ಇರೋದು, ಬರೀ 5 ನಿಮಿಷ. ಅದರ ಒಳಗಡೆ ಈ ಒಂದು ನಿಮ್ಮ ಡಿಶ್ ಇಲ್ಲಿ ಪ್ಲೇಟಲ್ಲಿ ಇರಬೇಕು, ಇಲ್ಲ ಬರೀ ಅವನೊಳಗಡೆ ಇರ್ತದೆ. ಸೊ ಪ್ಲಾನ್ ಮಾಡಿ, ಟೈಮಿಂಗ್ಸ್ ನೋಡಿ ಸೆಟ್ ಮಾಡಿ. ಓನ್ಲಿ 5 ಮಿನಿಟ್ಸ್ ಲೆಫ್ಟ್ ಫಾರ್ ಯು. ಲಾಸ್ಟ್ 5 ನಿಮಿಷ ಬಾಕಿ ಇದೆ ನಿಮ್ಮೆಲ್ರಿಗೂ. ಲಾಸ್ಟ್ 5 ಮಿನಿಟ್ಸ್, ಏನೇ ಪ್ಲೇಟಿಂಗ್ ಇದ್ರು, ಏನೇ ಸರ್ವಿಂಗ್ ಇದ್ರು, ಈ ಒಂದು ಲಾಸ್ಟ್ 5 ಮಿನಿಟ್ಸ್ ನಲ್ಲಿ ಮಾಡಲೇಬೇಕು. ಇಲ್ಲಿ ಮೇಘ್ನಾ ಅವರೇ, ಆದಷ್ಟು ನಿಮ್ಮ ಕೌಂಟರ್ ಕೂಡ ಸ್ವಲ್ಪ ಮೆಸ್ಸಿಯಾಗಿ ಕಾಣ್ತಾ ಇದೆ, ಫಿಲ್ಡ್ ಆಗಿ ಕಾಣ್ತಾ ಇದೆ. ಅದನ್ನು ಕೂಡ ಸ್ವಲ್ಪ ಅಟೆಂಡ್ ಮಾಡೋದು ತುಂಬಾನೇ ಉತ್ತಮ. ಸೊ ಆದಷ್ಟು ಕ್ಲೀನ್ ಆಗಿ ನಿಮ್ಮ ಕೌಂಟರ್ ಕೂಡ ಇರಬೇಕು, ನಿಮ್ಮ ಫುಡ್ ಕೂಡ ಅಷ್ಟೇ ಕ್ಲೀನ್ ಆಗಿ ಸರ್ವ್ ಆಗಿರಬೇಕು. ಸೊ ಇಲ್ಲಿ ಪ್ರಜ್ವಲ್ ಅವರೇ, ನಿಮ್ಮ ಕೌಂಟರ್ ಕೂಡ ಅಷ್ಟೇ, ಆದಷ್ಟು ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ನೋಡ್ಕೊಳ್ಳಿ. ಮುಷಿನ್ ಅವರೇ, ಲಾಸ್ಟ್ 5 ಮಿನಿಟ್ಸ್ ಬಾಕಿ. ಅದರೊಳಗಡೆ ನಿಮ್ಮ ಪ್ಲೇಟಿಂಗ್ ಆಗಬೇಕು, ನಿಮ್ಮ ಕೌಂಟರ್ ಕ್ಲೀನ್ ಆಗಬೇಕು, ಎಲ್ಲನೂ ಆಗಬೇಕು. ಸೊ ಬೇಗ ಬೇಗ ಮಾಡ್ಕೊಳ್ಳಿ. ಪ್ರಜ್ವಲ್, ಡಿಶ್ ಟೈಮ್ ಮಾಡಿ.
ಲಾಸ್ಟ್ 2 ಮಿನಿಟ್ಸ್ ಇದೆ. ನಿಮಗೆ ಏನಾದರೂ ಮಾಡಲಿಕ್ಕಿದ್ರೆ ಆದಷ್ಟು ಫಾಸ್ಟ್ ಇಲ್ಲಿ ಸರ್ವಿಂಗ್ ಪ್ಲೇಟಲ್ಲಿ ರೆಡಿ ಮಾಡಲೇಬೇಕು. ಸೊ ಪ್ರಜ್ವಲ್ ಅವರೇ, ನಿಮ್ಮ ಡಿಶ್ ಓವನಲ್ಲಿದೆ ಅಂತ ಕಾಣ್ತದೆ. ಸೊ 2 ಮಿನಿಟ್ಸ್ ಇದೆ, ಅದರೊಳಗಡೆ ನಿಮ್ಮ ಡಿಶ್ ಇಲ್ಲಿರಬೇಕು, ಇಲ್ಲ ಅಂದರೆ ಅಲ್ಲೇ ಉಳಿತದೆ. ಸೊ ಕೇರ್ಫುಲ್ ಆಗಿರಿ. ಲಾಸ್ಟ್ 1 ಮಿನಿಟ್ ಲೆಫ್ಟ್, ವೆರಿ ಲಾಸ್ಟ್ ಮಿನಿಟ್. ಸೊ ಲಾಸ್ಟ್ ಮಿನಿಟಲ್ಲಿ ನಿಮ್ಮ ಟಾಪ್ಸ್, ಕೌಂಟರ್ ಟಾಪ್ಸ್ ಏನಿದೆ ಅದೆಲ್ಲ ಕ್ಲೀನ್ ಆಗಿರಬೇಕು. ಸೊ ಕ್ಲೀನಿನೆಸ್ ಕೂಡ ಅಷ್ಟೇ ವೇಟೇಜ್ ಇರ್ತದೆ. ಸೊ ಏನೇ ಪ್ರಿಪ್ರೇಷನ್, ಏನೇ ಫೈನಲ್ ಗಾರ್ನಿಶಿಂಗ್, ಪ್ಲೇಟಿಂಗ್ ಎಲ್ಲಾನು ಈ ಒಂದು ಲಾಸ್ಟ್ ಮಿನಿಟಲ್ಲಿ ಆಗಲೇಬೇಕು. ಸೊ ಅಲ್ಲಿ ಮೇಘ್ನಾ ಅವರೇ, ಪ್ರಜ್ವಲ್ ಅವರೇ, ಮೋಷನ್ ಅವರೇ, ಲಾಸ್ಟ್ 1 ಮಿನಿಟ್ ಇದೆ. ಸೊ ಸರ್ವಿಂಗ್ ಮಾಡಿ ನಿಮ್ಮ ಪ್ಲೇಟಲ್ಲಿ ನಿಮ್ಮ ರೆಸಿಪಿ, ನಿಮ್ಮ ಡಿಶ್ ಇವತ್ತು ರೆಡಿಯಾಗಿ ಇರಬೇಕು. 10, 9, 8, 7, faster, 6, 5, 4, fast, 3, 2, and 1. Hands up away from the counters. So ಇವಾಗ ಟೇಸ್ಟಿಂಗ್ ಟೈಮ್. ನಮ್ಮ ತೀರ್ಪುಗಾರರು ರೆಡಿ ಆಗಿದ್ದಾರೆ. ಸೊ ಅವರಿಗೆ ಟೇಸ್ಟ್ ಮಾಡುವಂತ ಹೊತ್ತು. ಸೊ ನೋಡೋಣ ಯಾವ ತರ ಅವರು ಅವರ ರೆಸಿಪಿಯನ್ನ ಮಾಡಿದ್ದಾರೆ ಅಂತ. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ನಮ್ಮ 3 ಜನ ಕಂಟೆಸ್ಟೆಂಟ್ಸ್ ಅವರು ಮಾಡಿದಂಥ ರೆಸಿಪಿಯನ್ನು ಪ್ಲೇಟ್ ಮಾಡಿದ್ದಾರೆ. ಸೊ ಇವಾಗ ಟೇಸ್ಟಿಂಗ್ ಟೈಮ್. ಸೊ ಮೊದಲಿಗೆ ಮೇಘ್ನಾ ಅವರೇ, ನೀವು ನಿಮ್ಮ ಡಿಶನ್ನು ತಂದು ಸರ್ವ್ ಮಾಡ್ಬೋದು. ಮೇಘ್ನಾ ಅವರೇ, ಏನು ಮಾಡಿದ್ದೀರಾ? ಐ ಥಿಂಕ್ ಸೌತ್ ಇಂಡಿಯನ್ ಮೀಲ್ಸ್ ಮಾಡಿದ್ರೆ ಅದನ್ನು ನಮ್ಮ ಮಾಸ್ಟರ್ ಶೆಫ್ಸ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ ಅಥವಾ ಅದನ್ನು ಹೇಳಿ. ಸೊ ನಾನು ಅದು ಪನೀರ್ ಗೀ ರೋಸ್ಟ್ ಸ್ಟಾರ್ಟರ್ ಆ್ಯಂಡ್ ಟೊಮ್ಯಾಟೊ ಕರಿ ಮಾಡಿದ್ದೇನೆ ಆ್ಯಂಡ್ ವೈಟ್ ರೈಸ್ ವಿತ್ ಸಿಂಪಲ್ ಕರ್ಡ್ ರೈಸ್. What rice, curd rice and tomato curry. Okay, and this is paneer ghee roast. Some bitterness is coming. Okay. Why? I think coriander is more maybe. More coriander. I guess I'm guessing. Ghee roast is more chili, less coriander, less that cumin seed. Yeah. What is watery in curd rice? I don't know, sir. Actually, Why? I didn't mix any water, but it is. Rice is actually starchy, I guess. No, it's cold and watery. Okay. Maybe that's Panda why year. it's cold. Yeah. Cold water ಪಡಿರಬೇಕು. And our sticky ಇತ್ತು ಆಯ್ತವರ. After Same boiling, we add cold water. Yeah. Oh, It was Pani sticky. khichdi in also. the- it will absorb the water. Yeah. Pani khich liya. This is technique actually. You should not Science. use cold water after boiling Yep. rice. So why you choose this type of cuisine? Just only South India? This is my tradition. Okay, It's a expert in homely South food. India. Yes. Homely food. Rice, tomato curry, curd rice is everyday food. ನಮ್ಮ ಊರದ ನಮ್ಮ ನೀರದ ಡಿಶ್ Yeah. ಮಾಡ್ಕೊಂಡು. And ghee roast is Mangalorean's favorite. So Oh. I'm a vegetarian, so I went vegetarian. ಪನ್ನೀರ್ ಗೀ ರೋಸ್ಟ್ Paneer ghee roast should be better, no? Yes. Yeah. ರೈಸ್ And rice cooking. Rice, correct. ನೈಟ್ కొంచెం Yeah. ಕಮ್ಮಿ ಹಾಕೊಂಡಿದ್ನ I'm done. ಕರ್ಡ್ ರೈಸ್. Yes. Got it. Okay, Meghna. Thank you very much. ಪ್ರಜ್ವಲ್ END ಅವರು ನೀವು ಮಾಡಿದಂಥ ರೆಸಿಪಿಯನ್ನ ಜಡ್ಜಿಂಗ್ ಟೇಬಲಿಗೆ ತರ್ಬೋದು.
ಪ್ರಜ್ವಲ್ ಅವರೇ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಸೊ ಏನು ಮಾಡಿದ್ದೀರಾ, ಏನು ನಿಮ್ಮ ಕಾನ್ಸೆಪ್ಟ್ ನಮ್ಮ ತೀರ್ಪುಗಾರರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು? ಸೊ ಕೀಮಾ ರೈಸ್ ಅಂತ. ಸೊ ಕೀಮಾ ರೈಸಲ್ಲಿ ಯೂಶ್ವಲಿ ಎಲ್ಲರೂ ನಾನ್ ವೆಜನ್ನು ಪ್ರಿಫರ್ ಮಾಡ್ತಾರೆ. ಕೀಮಾ ರೈಸ್ ಅಂತ ಹೇಳುವಾಗ ಚಿಕನ್ ಕೀಮಾ ರೈಸ್ ಬರ್ತದೆ. ಸೊ ಐ ಬೇಸಿಕ್ಲಿ ಡಿಡ್ ದ ವೆಜ್ ಕೀಮಾ ರೈಸ್ ವೇರ್ ಐ ಇನ್ಕ್ಲೂಡೆಡ್ ಆಲ್ ದ ಸ್ಪೆಷಲ್ ವೆಜಿಟೇಬಲ್ಸ್ ಲೈಕ್ ವೆಜ್ ಐಟಮ್ಸ್ ವಿಚ್ ಇಸ್ paneer, mushroom and corn with that green peas. So it's basically a concept of veg and non-veg keema rice. So what cuisine? So sir, What cuisine it is? like I didn't get it. कौन सा खाना है ये? What type of food? It's just a new item. You Where, innovative item. Yeah sir. Because usually ಪ್ರಜ್ವಲ್ yeah. What is the ಪ್ರಜ್ವಲ್ name? ಕುಸಿನ್ ಅಂತ ಹೆಸರು ಇಡ್ಬೋದು. Sorry sir. What is the name of the dishes? It's non-veg and veg keema rice. ಏನಾದರೂ ಡಿಫ್ರೆಂಟ್ ಆಗಿ ಇಡ್ಬೋದಿತ್ತು ಅಂತ ಕಾಣ್ತದೆ. ಕಾಲಿಫ್ಲವರ್ ಕೀಮಾ ರೈಸ್, ಸಾರಿ ಕ್ಯಾಬೇಜ್ ಕೀಮಾ ರೈಸ್ ಅಂತ. Keema मतलब smashed. So our smash like overboil and smash malpuna Fine chop. fine chopped Corn, paneer. corn, paneer, mushroom. Paneer is not. Yeah, but in that I did stuff. So it's like ಕೀಮಾ ಹೇಳಬೇಕು ಅಂತಂದ್ರೆ ಮಾತಲ್ಲ Keema ಫೈನ್ ಅದು fine ಚಾಪ್ Fine chop. This one okay, but veg is not okay. ಫೈನ್. yeah, it's a new veg. How many layer? One layer One day, sir. on the top. Yes, sir. The cheese supposed to be melt. It is Yes, not sir. melt. I wanted to keep it for a longer time. If you put the double layer, one layer in middle, then it is better. No sir. ಸಾಲ್ಟ್ ಡಬಲ್ ಲೇಯರ್ ಟೇಸ್ಟ್ ಬರೋವರೆಗೆ. Okay, Prajwal, all the best. Thank you, sir. ಸೊ ಜಡ್ಜಸ್ ಪ್ರೆಸೆಂಟೇಷನ್ ನೋಡಿದರು. ಸೊ ಪ್ರೆಸೆಂಟೇಷನ್ ಒಂದು ಇಷ್ಟ ಆಯಿತು, ನನಗೂ ಪ್ರೆಸೆಂಟೇಷನ್ ಇಷ್ಟ ಆಯಿತು. ಬಿಕಾಸ್ ಅದು ರೆಡ್ ಕ್ಯಾಬೇಜ್ ಇಟ್ಟಿದ್ದೆ ಪ್ಲೇಟಿಂಗಿಗೆ. ಮತ್ತು ಚಿಕನ್ ಕೀಮಾ ಚಿಕನ್ ಒಳ್ಳೆ ಸ್ಮ್ಯಾಶ್ ಆಗಿತ್ತು. ಇವನ್ ಇಟ್ ವಾಸ್ ಪರ್ಫೆಕ್ಟ್ಲಿ ಕುಕ್ಡ್. ಸೊ ಅದೊಂದು ಇಷ್ಟ ಆಯಿತು ಅವರಿಗೆ. ಬಟ್ ವೆಜ್ಜಲ್ಲಿ ಒಂಚೂರು ಫಾಲ್ಟ್ ಬಂತು, ಯಾಕಂದರೆ ಅದು ಕೀಮಾ ಅಂದರೆ ಸ್ಮ್ಯಾಶ್ಡ್ ಆಗಿರಬೇಕಿತ್ತು. ಬಟ್ ದೇ ಗಾಟ್ ದ ಪೀಸಸ್. ನನಗೆ ಟೈಮ್ ಸಿಗಲಿಲ್ಲ ಅದನ್ನು ಸ್ಮ್ಯಾಶ್ ಮಾಡಲಿಕ್ಕೂ ಕೂಡ. ಸೊ ಅದೊಂದು ಶೆಫ್ ಮಿಥುನ್ ಹೇಳಿದರು ದ್ಯಾಟ್ ವಿ ಗಾಟ್ ಪೀಸಸ್, ಬಟ್ ಕೀಮಾ ಆಗಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ಚಿಕನ್ ಒಂದು ಆಗಿತ್ತು, ಒಳ್ಳೆ ಕುಕ್ ಆಗಿತ್ತು. ನೆಕ್ಸ್ಟ್ ಕಂಟೆಸ್ಟೆಂಟ್ ಮೂಷಿನ್ ಅವರು, ನೀವು ನಿಮ್ಮ ಪ್ಲೇಟನ್ನು ಇಟ್ಕೊಂಡು ತೀರ್ಪುಗಾರರ ಮುಂದೆ ಬರ್ಬೋದು. ಮೂಷಿನ್ ಅವರೇ, ಏನು ಮಾಡಿದ್ದೀರಾ, ಏನು ನಿಮ್ಮ ಕಾನ್ಸೆಪ್ಟ್ ನಮ್ಮ ಮಾಸ್ಟರ್ ಶೆಫ್ನವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ನೀವು? ನಾನು ಅಫ್ಘಾನಿ ಚಿಕನ್ ಮಾಡಿದ್ದೇನೆ. ಅದರಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಅಫ್ಘಾನಿ ಚಿಕನ್ ಒಳಗೆ ಮಶ್ರೂಮ್ ಸ್ಟಫ್ ಮಾಡಿದ್ದೇನೆ, ಸ್ವಲ್ಪ ಇನೋವೇಟಿವ್ ಇದೆ ಅಂತ. ಅದೇ ಥರ ಸ್ಟ್ರಾಬೆರಿ ಸೂಫ್ಲೆ ಅದು ಪ್ರಿಪೇರ್ ಮಾಡಿದ್ದೇನೆ. Strawberry souffle. ಸೂಫ್ಲೆ. In souffle you add egg? ನೋ, No egg. Eggless souffle. ಎಗ್ಲೆಸ್. ಒಂದು ಐಟಮ್ ಇದು ತಂದು ಇದು ಮಾಡುವಾಗ ಅಲ್ಲಿ ಬಂದು ಶೆಫ್ ಮಂಡಲ್ ಶೆಫ್ ಅವ್ರು ಬಂದು ಕೇಳಿದರು ಎಂತ ಮಾಡ್ತಾಯಿದ್ರು. ತುಂಬ ಸಪೋರ್ಟಿವ್ ಆಗಿದ್ದರು. ಆಗಾಗ ಬಂದು ಕೇಳ್ತಾ ಇದ್ದದ್ದು, ಮತ್ತು ಅವತ್ತು ಎಂತ ಸ್ಪೆಷಲ್ ಆಗಿ ಮಾಡ್ತಾಯಿದ್ರಿ ಅಂತ ಕೇಳಿ. ಆದರೆ ನಮ್ಮದು ಫಸ್ಟ್ ಒಂದು ಇದಾಗಿತ್ತು ಅವತ್ತು. ಅವರು ನಮ್ಮದು ಆ ಒಂದು ಬಜೆಟ್ ಕೊಟ್ಟು ಅದರ ಒಳಗೆ ಎಂತಂದರೆ ನಿಮಗೆ ಬೇಕಾದೊಂದು ಐಟಮ್ ಮಾಡಿ ಅಂತ ಹೇಳಿದರು. ಸೊ ಅವತ್ತು ನನಗೆ ತುಂಬ ಒಂದು ಲೈಕ್ ಅದು ನನ್ನದೊಂದು ಡಿಶ್ ಅಂದರೆ ಅಫ್ಘಾನಿ ಚಿಕನ್ ಅದು ಮಾಡಿದ್ದೆ. ಲೈಕ್ ಅದೊಂದು ಕ್ರೀಮಿ ಟೈಪದೊಂದು ಚಿಕನ್. ಮತ್ತೊಂದು ಡೆಸರ್ಟ್ ಐಟಮಲ್ಲಿ ನಾನು ಇದು ಸ್ಟ್ರಾಬೆರಿದೊಂದು ಇದು ಸೂಫ್ಲೆ ಮಾಡಿದ್ದೆ.
ಸೊ ಅದೆರಡು, ಒಂದು ಚಿಕನದ್ದು ಮತ್ತೊಂದು ಸ್ವೀಟ್ ಐಟಮ್ ಮಾಡಿ ಇದು ಮಾಡಿದೆ. ಜಡ್ಜಸ್ ಅವರಿಗೆ ತುಂಬ ಒಂದು ಇದಾಗಿತ್ತು ಅದು ನಂದು ಐಟಮ್. Yeah. Good. It's tender chicken. Nice taste. ಥ್ಯಾಂಕ್ ಯು ಶೆಫ್. Shukla is not set. It should be jelly powder. Jelly type. When I added the jelly, it became water. You can say custard. You can say the strawberry cream. Not Shukla. Okay. But taste is okay. Taste is good. Only you set ಆಗ್ತಿತ್ತು. ಟೈಮ್ 1 hour ಕೊಡ್ಬೋದು. 1 hour enough time. 1 hour ಟೈಮಲ್ಲಿ ನೀವು 1 hour ಇದಕ್ಕೆ ಸೆಟ್ ಮಾಡ್ಕೊಡ್ತೀನಿ. Enough time. All the best. Thank you, sir. Thank you. ಅಲ್ಲಿ ಕುಕ್ ಮಾಡ್ತಾ ಇರುವಾಗ ನಾವಂದರೆ ಅಫ್ಘಾನಿ ಚಿಕನ್ ಮಾಡುವಾಗ ನಾರ್ಮಲಿ ಎಲ್ಲರೂ ಮಾಡ್ತಾರೆ. ಇದು ನಮಗೆ ಸ್ಪೆಷಲಿ ಒಂದು ಕಾಂಪಿಟೇಷನ್ ಆಗಿತ್ತು. ಸೊ ಎಲ್ಲರೂ ಚಿಕನ್, ಗಾರ್ಲಿಕ್ ಚಿಕನ್, ಕ್ರೀಮಿ ಚಿಕನ್ ಹೀಗೆಲ್ಲ ಮಾಡುವಾಗ ಅಫ್ಘಾನಿ ಚಿಕನ್ ನೋಡಲಿಕ್ಕೆ ಸಿಮಿಲರ್ ಅದೇ ಥರ ಕಾಣ್ತದೆ. ಅದಕ್ಕೆ ಸ್ವಲ್ಪ ಅದರಿಂದ ಕಾಂಪಿಟೇಷನ್ ಅಲ್ಲ, ಸ್ವಲ್ಪ ಒಂದು ಚೇಂಜ್ ಇರಲಿ ಅಂತ ಚಿಕನ್ ಮತ್ತು ನಮಗೆ ಅಲ್ಲಿ ಕೊಟ್ಟದ್ದು ವಿತ್ ಬೋನ್ ಚಿಕನ್ ಕೊಟ್ಟಿದ್ದಲ್ಲ, ನಾವಂದರೆ ಬೋನ್ಲೆಸ್ ಚಿಕನ್ ಚೆಸ್ಟ್ ಪೀಸ್ ಕೊಟ್ಟಿದ್ದರು. ಸೊ ನಾನು ಅದಕ್ಕೆ ಎಂತ ಮಾಡಿದ್ದೆ, ಅಲ್ಲಿ ಚಿಕನ್ ನಾನು ಮಶ್ರೂಮ್ಸ್ ಅಥವಾ ಪರ್ಚೇಸ್ ಮಾಡಿದ್ದೆ. ಸೊ ಚಿಕನ್ ಒಳಗೆ ಮಶ್ರೂಮ್ ಸ್ಟಫ್ ಮಾಡಿದೆ. ಆಗ ಮಶ್ರೂಮ್ ಒಂದು ಸ್ಟಾಕ್ ಬರ್ತದಲ್ಲ, ಅದು ಚಿಕನ್ ಸಹ ಸ್ಟಾಕ್, ಮಶ್ರೂಮ್ ಸ್ಟಾಕ್ ಎರಡು ಮಿಕ್ಸ್ ಆಗಿ ಅದೊಂದು ಡಿಫ್ರೆಂಟ್ ಫ್ಲೇವರ್ ಕೊಡ್ತದೆ. ಸೊ ಆ ಒಂದು ಟೆಕ್ನಿಕ್ ಯೂಸ್ ಮಾಡಿ ಅಲ್ಲಿ ಮಾಡಿದ್ದೆ. ಆಗ ಮಂಡಲ್ ಶೆಫ್ ಬಂದಿದ್ದರು, ಅವ್ರಿಗೆ ಸಹ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗಿತ್ತು. ನಮ್ಮ 3 ಜನ ಕಂಟೆಸ್ಟೆಂಟ್ಸ್ ತುಂಬಾನೇ ಚೆನ್ನಾಗಿ ಕುಕ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ವಿಭಿನ್ನವಾದ ವೆರೈಟಿ ಆಗಿರುವಂತಹ ರೆಸಿಪಿನ ನಮ್ಮ ತೀರ್ಪುಗಾರರ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ. ನೋಡೋಣ ನಿನ್ನೆಯ 4 ಜನ ಕಂಟೆಸ್ಟೆಂಟ್ಸ್ ಏನಿದ್ರು, ಅದೇ ರೀತಿ ಇವತ್ತಿನ 3 ಜನ ಕಂಟೆಸ್ಟೆಂಟ್ಸ್, ಇವರು 7 ಜನ, ಇವ್ರ ಮಧ್ಯ ಇವತ್ತು ಯಾರೆಲ್ಲ ಡೇಂಜರ್ ಝೋನಿಗೆ ಹೋಗ್ತಾರೆ, ಯಾರೆಲ್ಲ ಸೇಫ್ ಆಗ್ತಾರೆ ಅಂತ ನಾವು ಕಾದು ನೋಡಬೇಕಾಗ್ತದೆ. ಸೊ ತೀರ್ಪುಗಾರರ ಮಾರ್ಕ್ಸ್ ಆಲ್ರೆಡಿ ರೆಡಿ ಇದೆ. ಸೊ ನೋಡೋಣ. ಸೊ ವೀಕ್ಷಕರೇ, ನಮ್ಮ ಜೊತೆ ನಮ್ಮ ಮಾಸ್ಟರ್ ಕ್ಲಾಸ್ನ ಹೋಮ್ ಕುಕ್ಸ್ನವರು ಇಲ್ಲಿ ಇದ್ದಾರೆ. ಸೊ ಕಳೆದ ಸಂಚಿಕೆಯ 4 ಜನ ಕಂಟೆಸ್ಟೆಂಟ್, ಅದೇ ರೀತಿ ಇವತ್ತಿನ ಕಂಟೆಸ್ಟೆಂಟ್ಸ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಇವರಲ್ಲಿ ಕೆಲವೊಬ್ಬರು ಸೇಫ್ ಆಗಲಿಕ್ಕಿದ್ದಾರೆ, ಕೆಲವೊಬ್ಬರು ಇವತ್ತು ಡೇಂಜರ್ ಝೋನಲ್ಲಿ ಹೋಗ್ಲಿಕ್ಕಿದ್ದಾರೆ. ಸೊ ಯಾರೆಲ್ಲ ಡೇಂಜರ್ ಝೋನಿಗೆ ಹೋಗ್ತೀರಾ, ಯಾರೆಲ್ಲ ಸೇಫ್ ಆಗಿ ಮುಂದಿನ ರೌಂಡ್ಗೆ ಪ್ರಮೋಟ್ ಆಗ್ತೀರಾ ಅಂತ ನಾವು ಇವಾಗ ನೋಡಲಿಕ್ಕಿದ್ದೇವೆ. ನನ್ನ ಕೈಯಲ್ಲಿ ಜಡ್ಜ್ಮೆಂಟ್ ಇದೆ. ನಮ್ಮ ಇಬ್ಬರು ಮಾಸ್ಟರ್ ಶೆಫ್ಸ್ನವರು ಅವರ ತೀರ್ಪನ್ನು ನೀಡಿದ್ದಾರೆ. ಸೊ ನೋಡೋಣ. ಮೊದಲಿಗೆ ನಾನು ಹೆಸರು ಕರಿತಾ ಹೋದಾಗೆ ನೀವು ನಿಮ್ಮ ಜಾಗದಿಂದ ಒಂದು ಸ್ಟೆಪ್ ಮುಂದೆ ಬಂದು ನಿಲ್ಲಬೇಕು. ಸೊ ನಾನು ನಿಮ್ಮ ಯಾರ್ದಾದ್ರೂ ಹೆಸರನ್ನು ಕರೆದ್ರೆ ಒಂದು ಸ್ಟೆಪ್ ಮುಂದೆ ಬಂದು ನಿಲ್ಲಬೇಕಾಗ್ತದೆ. ರೆಡಿಯಾ? ಓಕೆ. ಸೊ ಮೊದಲನಿಗಾಗಿ ಪ್ರಜ್ವಲ್, ಮೇಘನಾ, ಇನ್ನೊಂದು ಹೆಸರು ಶಾಯಿಸ್ತಾ ಹಮೀದ್. 3 ಜನ ಕಂಟೆಸ್ಟೆಂಟನ್ನು ನಾವು ಇವತ್ತು ಮುಂದೆ ನಿಲ್ಲಿಸಿದ್ದೇವೆ. ಸೊ ಈ 3 ಜನ ಕಂಟೆಸ್ಟೆಂಟ್ಸ್ ಇವತ್ತು ಡೇಂಜರ್ ಝೋನಿಗೆ ಹೋಗ್ತಾ ಇದ್ದೀರಾ. ಸೊ ಕೆಲವೆಲ್ಲ ಚಿಕ್ಕ ಚಿಕ್ಕ ಫಾಲ್ಟಿಂದ ನಾನು ಡೇಂಜರ್ ಝೋನಿಗೆ ಬಂದಿದ್ದಾನೆ. ಸೊ ಅದೊಂದು ರೈಸಿಗೆ ಒಂಚೂರು ಸಾಲ್ಟ್ ಒಂಚೂರು ಕಮ್ಮಿ ಆಗಿದೆ ಅಂತ ಅಂದು ಹೇಳಿದರು, ಮತ್ತು ಲೇಯರ್ಸ್ ಬಗ್ಗೆ ಹೇಳಿದರು, ಮತ್ತು ಕೀಮಾ ಒಂದು ಸ್ಮ್ಯಾಶ್ ಆಗಿರಬೇಕು, ಅದೊಂದು ಫಾಲ್ಟ್ ಹೇಳಿದರು. ಸೊ ಕೆಲವೆಲ್ಲ ಟಿಪ್ಸ್ ಸಿಕ್ಕಿದೆ, ಕೆಲವೆಲ್ಲ ಫಾಲ್ಟ್ ಕೂಡ ಸಿಕ್ಕಿದೆ, ಒಂಚೂರು ಬೇಜಾರು ಕೂಡ ಆಗಿದೆ. ಬಟ್ ನೆಕ್ಸ್ಟ್ ಡೇಂಜರ್ ಝೋನಲ್ಲಿ ಒಳ್ಳೆ ಮಾಡ್ತಾನೆ, ಎಲ್ಲರಿಗಿಂತ ಒಳ್ಳೆ ಪರ್ಫಾರ್ಮ್ ಮಾಡ್ತಾನೆ. ಸೊ ನೆಕ್ಸ್ಟ್ ಡೇಂಜರ್ ಝೋನಲ್ಲಿ ಏನಾಗ್ತದೆ ಅಂತ ನೋಡಬೇಕು. ನೀವು 3 ಜನ ಇವತ್ತು ಡೇಂಜರ್ ಝೋನಲ್ಲಿದ್ದೀರಾ.
ಸೊ ಮಿಕ್ಕಿದ 4 ಜನ ಅನೀಶಾ ಹಸ್ನಾ, ಫಾತಿಮಾ ಸಲ್ವಾ ಅವರೇ, ವಿಜಯಲಕ್ಷ್ಮಿ ಆ್ಯಂಡ್ ಮೋಶಿನ್ ಅವರು, ನೀವು ಸೇಫ್ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ನಿಮ್ಮೆಲ್ರಿಗೂ. ಸೊ ಸೇಫ್ ಅಂತ ಹೇಳಿದರೆ ಇನ್ನೂ ಕೂಡ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಅರ್ಥ. ಸೊ ನಿಮ್ಮ ಜೊತೆ ಇನ್ನೂ ಈ ಒಂದು 3 ಜನ ನಿಮ್ಮ ಜೊತೆ ನೆಕ್ಸ್ಟ್ ರೌಂಡಲ್ಲಿ ಬರಲಿಕ್ಕೂ ಸಾಧ್ಯ. ಯಾಕಂತ ಹೇಳಿದರೆ ನಿಮಗೆ ಇನ್ನೊಂದು ಲೈಫ್ ಲೈನ್ ಇದೆ, ಇನ್ನೊಂದು ರೌಂಡ್ ಇದೆ. ಅದನ್ನು ಫೇಸ್ ಮಾಡಿ ಏನಾದರೂ ಟಿಪ್ಸ್ ಏನು ಕೊಟ್ಟಿದ್ದಾರೆ ನಮ್ಮ ಮಾಸ್ಟರ್ ಶೆಫ್ ಅವರು, ಅದನ್ನೆಲ್ಲ ಯೂಸ್ ಮಾಡಿ ಮುಂದಿನ ಸುತ್ತಲ್ಲಿ ನೀವು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟು ನೆಕ್ಸ್ಟ್ ರೌಂಡಲ್ಲಿ ನೀವು ಬರ್ಬೋದು. ಸೊ ನಿಮ್ಮನ್ನು ನಾನು ನೆಕ್ಸ್ಟ್ ರೌಂಡಲ್ಲಿ ಭೇಟಿ ಆಗ್ತೀನಿ. ಸೊ ನೀವು ಕೂಡ ಆದಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಡೇಂಜರ್ ಝೋನಲ್ಲಿ. ನಿಮಗೊಂದು ಲೈಫ್ ಲೈನ್ ಕೂಡ ಬಾಕಿ ಇದೆ. ಸೊ ನೋಡೋಣ ಡೇಂಜರ್ ಝೋನಿಂದ ಯಾರೆಲ್ಲ ಸೇಫ್ ಆಗ್ತಾರೆ, ಯಾರೆಲ್ಲ ಎಲಿಮಿನೇಟ್ ಆಗ್ತಾರೆ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಇದ್ದೇವೆ. Judges had a few comments on my curd rice and the cooking of rice, so I have to work on that. There were few flaws in the cooking of rice, and they said the ghee roast and the tomato curry, they loved it. So I'm gonna cook in the danger zone tomorrow. ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸುವಂತ ಹೊತ್ತಾಗಿದೆ. ಸೊ ದಿಸ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಪಲ್ ಮಾರ್ಟ್, ಹೈಪರ್ ಮಾರ್ಕೆಟ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್ ಮ್ಯಾಂಗ್ಳೂರ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ ಸಿನ್ಸ್ 1980. ನಮ್ಮ ಜೊತೆ ಸಹ ಪ್ರಾಯೋಜಕರಾಗಿದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್, ಮೀಡಿಯಾ ಪಾರ್ಟ್ನರ್ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಆ್ಯಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ನಿಮ್ಮೆಲ್ಲರನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020.